Bangalore Rajajinagar CADD Nest organized free Power Star Job Mela in the name of Dr. Puneeth Rajkumar. Taking inspiration from Appu's social service, CADD Nest, a leading skill training center in Bangalore. Lots of people are looking for jobs in Bangalore, regardless of education or skill. Some people need information on CADD Nest courses for job opportunities. Even though they have education or skills, some people do not get job opportunities. For such young people, CADD Nest has organized a special job mela in Rajajinagar, Bangalore for unemployed young men and women. The programs was inaugurated with lighting the lamp along with MD Mr Prakash, CEO Mrs Jyothi Prakash with the design team, Miss Sangeeta, Mr Syed. Major companies are participating in this job mela, and it will be a unique opportunity for those who are looking for a new job. MD Mr Prakash said, "We are expecting crowd of about 300 candidates, but we surprised more than 700 candidates was participated in this job mela." Power Star Job Mela 2022 will be held on October 29th at Rajajinagar, Bangalore. Mrs Jyothi Prakash, CADD Nest CEO. ನಾವು ಇವತ್ತು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಮರಣೆಯಾಗಿ ಪವರ್ ಸ್ಟಾರ್ ಉದ್ಯೋಗ ಮೇಳನ ಆಯೋಜಿಸಿದ್ದೀವಿ. ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಮೊದಲೆಲ್ಲ ಕರ್ನಾಟಕ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಫೇಮ್ ಇತ್ತು. ಇವಾಗ ಆ ಒಂದು ಸ್ಥಾನಕ್ಕೆ ನಮ್ಮ ಅಪ್ಪು ಅವರು ಕೂಡ ಆ್ಯಡ್ ಆಗಿದ್ದಾರೆ. ಅವರ ಒಂದು ಕನಸು ಏನಾಗಿತ್ತು ಅಂತ ಅಂದರೆ, ನಮ್ಮ ಹಳ್ಳಿಗಳಲ್ಲಿರೋ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಜುಕೇಷನ್ ಸಿಗಬೇಕು ಅನ್ನೋದು ಅವರ ಒಂದು ಕನಸಾಗಿತ್ತು. ಅದು ಒಂದು ಅವರ ಮೇನ್ ಉದ್ದೇಶ. ಆ ಉದ್ದೇಶನ ಒಂದು ಸ್ಮರಣೆಯಾಗಿ ತಗೊಂಡು, ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು, ನಮ್ಮ CADD Nest ಅಲ್ಲಿ ನಮ್ಮ ಒಂದು ಮೋಟೋ ಏನು ಅಂತ ಅಂದರೆ, ಪ್ರತಿಯೊಂದು ಸ್ಟೂಡೆಂಟ್ಗೂ ಒಂದು ಫೀಸ್ನ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಅವರಿಗೆ ಕಂಪ್ಯೂಟರ್ ಎಜುಕೇಷನ್ ಕ್ವಾಲಿಟಿ ಆಗಿ ಕೊಡಬೇಕು ಅನ್ನೋ ಉದ್ದೇಶ. ಸೊ ಕಡಿಮೆ ಶುಲ್ಕ ಒಂದು ಜೊತೆಗೆ ನಮ್ಮ ಅಪ್ಪು ಸರ್ ಅವರ ಒಬ್ಬೊಬ್ಬರಿಗೂ ಎಜುಕೇಷನ್ ಸಿಗಬೇಕು ಅನ್ನೋ ಒಂದು ಎರಡು ಜೋಡಣೆಯಿಂದ ಅಪ್ಪು ಸರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಉದ್ಯೋಗ ಮೇಳನ ಆಯೋಜಿಸ್ತಾ ಇದ್ದೀವಿ. ಈ ಉದ್ಯೋಗ ಮೇಳ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಫಸ್ಟು ನಮ್ಮಲ್ಲಿ ಸ್ಟೂಡೆಂಟ್ಸು ಕೋರ್ಸ್ ಮಾಡ್ಕೊಳ್ತಾರೆ. ಆಮೇಲೆ ನಾವು ಫ್ರೀಯಾಗಿ ಸ್ಟೂಡೆಂಟ್ಸ್ಗೆ ಸರ್ವಿಸ್ ಕೊಡಬೇಕು ಅಂತ ಈ ಜಾಬ್ ಮೇಳನ ಮಾಡ್ತಾ ಇರೋದು. ಈ ಸಲ ಫಸ್ಟ್ ಏನು ಮಾಡ್ತಿದ್ದೀವಿ ಅಂತ ಅಂದರೆ, ಬರೀ ನಮ್ಮ ಸ್ಟೂಡೆಂಟ್ಸ್ಗೆ ಅಲ್ಲ, ಪಬ್ಲಿಕ್ಗೂ ಕೂಡ ನಾವು ಆಯೋಜಿಸಿದ್ದೀವಿ. ಸುಮಾರು ಈ ಒಂದು ಉದ್ಯೋಗ ಮೇಳದಲ್ಲಿ ನಿಯರ್ ಟು 1,000 ಜನ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ 50 ಕಂಪನಿಗಳು ರಿಜಿಸ್ಟ್ರೇಷನ್ ಆಗಿದೆ. ಈ ತರ ಒಂದು ಉದ್ಯೋಗ ಮೇಳಗಳನ್ನ ಫ್ಯೂಚರಲ್ಲಿ, ಪವರ್ ಸ್ಟಾರ್ ಉದ್ಯೋಗ ಮೇಳ ಅನ್ನೋದೇನಿದೆ ಅದನ್ನ ಫ್ಯೂಚರಲ್ಲಿ CADD Nest ಆಯೋಜಿಸ್ತಾನೆ ಇರುತ್ತೆ. ಇದರಿಂದ ಯಾರಾದ್ರೂ ಒಂದು ಯೂಸ್ ಮಾಡಿಕೊಂಡು ಕೆಲವ್ರಿಗಾದ್ರೂ ಒಂದು ಉದ್ಯೋಗ ಅನ್ನೋದು ಸಿಕ್ಕಿ ಅವ್ರ ಕೆರಿಯರ್ನ ಅವರು ಬಿಲ್ಡ್ ಮಾಡ್ಕೊಂಡ್ರೆ, ಅದೇ CADD Nest ಕಡೆಯಿಂದ ಪುನೀತ್ ಸರ್ಗೆ ಕೊಡೋ ಒಂದು ಟ್ರೈಬ್ಯೂಟ್ ಅನ್ನೋದನ್ನ ನಾವು ಅನ್ಕೊಳ್ತೀವಿ. ಜೊತೆಗೆ ಇನ್ನೊಂದೇನಂದ್ರೆ, ಕನ್ನಡಿಗರ ಒಂದು ಸ್ಪೆಷಾಲಿಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದ್ರು ಅಂತ ಅಂದ್ರೆ, ಕಣ್ಣೀರಲ್ಲಿ ಅವ್ರನ್ನ ಕೈ ತೊಳೆದು
ಅವ್ರನ್ನ ಮರೆಯೋ ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ಕನ್ನಡಿಗರ ಸ್ಪೆಷಲ್ ಏನು ಅಂತ ಅಂದ್ರೆ ಅಪ್ಪು ಸರ್ನ ಪಾಸಿಟಿವ್ ಆಗಿ ತಗೊಂಡು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ತರ ಜಾಬ್ ಫೇರ್ಸ್ ಆಗಲಿ, ಬ್ಲಡ್ ಡೊನೇಷನ್ ಆಗಲಿ, ಆರ್ಗನ್ಸ್ ಡೊನೇಷನ್ ಆಗಲಿ, ಎಜುಕೇಶನ್ ಸಪೋರ್ಟ್ ಮಾಡೋದು, ಜೊತೆಗೆ ಆರ್ಫನೇಜಸ್ ನ ತಗೊಳ್ಳೋದು, ಈ ತರ ಪಾಸಿಟಿವ್ ವೇ ಅಲ್ಲಿ ಅವ್ರನ್ನ ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಇದೇ ತರ ಅವ್ರನ್ನ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನ ನಾವು ಇಷ್ಟಪಡ್ತೀವಿ. ಆ ಸರ್ವಿಸ್ ಅಲ್ಲಿ ನಾವು ಕೂಡ ಜೊತೆಲಿರ್ತೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕೆ ಬರ್ತಾ ಇರೋ ಕ್ಯಾಂಡಿಡೇಟ್ಸ್ಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ MD ಪ್ರಕಾಶ್. CADD Nest ರಾಜ್ಯದ ಪ್ರಮುಖ ಕೌಶಲ್ಯ ಕಲಿಕಾ ಕೇಂದ್ರ. ಈ ಕೌಶಲ್ಯ ಕಲಿಕಾ ಕೇಂದ್ರ ನಮ್ಮ ಅಪ್ಪುವಿನ ಸ್ಮರಣೆಯ ದಿನದಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು. ಈ ಉದ್ಯೋಗ ಮೇಳದಲ್ಲಿ 1,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಕಂಪನೀಸ್ಗಳನ್ನ 50 ಕಾರ್ಪೊರೇಟ್ ಕಂಪನಿಗಳನ್ನ ನಾವು ಇಲ್ಲೇ ಕರೆದು ಅವ್ರಿಗೆ ಉದ್ಯೋಗ ಕೊಡಿಸೋ ಕೆಲಸಗಳನ್ನ ನಾವು ಅಪ್ಪುವಿನ ಅವ್ರಿಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ನಮ್ಮ ಶಿವಣ್ಣವ್ರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಮತ್ತೆ ನಮ್ಮ ರಾಘಣ್ಣವರ ಮಗ ಯುವರಾಜ್ಕುಮಾರ್ ಅವ್ರನ್ನು ನಾವು ಮೀಟ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಬಟ್ ಇವತ್ತು ಸ್ಮರಣೆಯಿಂದಾಗಿ ಅವರು ಬರ್ಲಿಕ್ಕೆ ಆಗಲಿಲ್ಲ ಈ ಪ್ರೋಗ್ರಾಮ್ಗೆ. ಬಟ್ ಅವರ ಆಶೀರ್ವಾದ ನಮಗೆ ಸಿಕ್ತು. ಮಾಡಿ ಇಂಥ ಕಾರ್ಯಕ್ರಮಗಳನ್ನ ನಾವು ಬೇರೆ ಡೇ ಮಾಡಿದಾಗ ನಾವು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಈ ಒಂದು ಈವೆಂಟ್ ಸಕ್ಸಸ್ ಆಗೋದಕ್ಕೆ HRಸ್ಗಳು ನಾವು 30 ಕಂಪ್ನಿನ ಕರಿಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾವು ಪವರ್ ಸ್ಟಾರ್ ಅವ್ರನ್ನ ಮಾಡೋದಕ್ಕೆ ಸ್ಫೂರ್ತಿಯಾಗಿ ತಗೊಂಡ್ಮೇಲೆ 20 ಕಂಪನಿಗಳು 2 ದಿನದಲ್ಲಿ ಇನ್ಕ್ರೀಸ್ ಆಯಿತು, 50 ಕಂಪ್ನೀಸ್ ಆಯಿತು. ನಾವು 600 ಸ್ಟೂಡೆಂಟ್ನ ಕರೆಯೋಣ ಅಂತ ಅಂದ್ಕೊಂಡಿದ್ವಿ. ಅದು 1000 ಸ್ಟೂಡೆಂಟ್ಸ್ಗಳಾದ್ರು, 1000 ವಿದ್ಯಾರ್ಥಿಗಳಾದ್ರು. ನಾವು ಮುಂಚೆ CADD Nest ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಆಯೋಜನೆ ಮಾಡ್ತಾ ಇದ್ವಿ ಉದ್ಯೋಗನ. ಬಟ್ ಇವಾಗ ನಾವು ಎಲ್ಲ ಪಬ್ಲಿಕ್, ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಕೆಲಸ ಸಿಗಬೇಕು. ಅವ್ರಿಗೆ ಈಗ ಕೋವಿಡ್ ನಂತರ ಉದ್ಯೋಗ ಅನ್ನೋದಿಲ್ಲ. ಆ ಉದ್ಯೋಗ ಅನ್ನೋದನ್ನ ಕೊಡಬೇಕು ಅಂದ್ರೆ ಅವ್ರಿಗೆ ಒಂದು ಕೌಶಲ್ಯ, ಸ್ಕಿಲ್ಸ್ ಇರಬೇಕು. ಆ ಸ್ಕಿಲ್ಸ್ಗಳನ್ನ ನಾವು ಟ್ರೈನ್ ಮಾಡಿ ಉಚಿತವಾಗಿ ಅವರಿಗೆ ಒಂದು ಜಾಬ್ ಕೊಡಿಸೋ ಕೆಲಸ ಮಾಡ್ತೀವಿ. ಅತಿ ಕಡಿಮೆ ಬೆಲೆಯಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್, ಈಗ ಅವ್ರಿಗೆ ಸ್ಪೋಕನ್ ಇಂಗ್ಲಿಷ್ ಇರಲ್ಲ, ಅವ್ರಿಗೆ ಕಮ್ಯುನಿಕೇಶನ್ಸ್ ಇರಲ್ಲ, ಅಥವಾ ಕಂಪ್ಯೂಟರ್ ನಾಲೆಡ್ಜ್, ಬೇಸಿಕ್ ಕಂಪ್ಯೂಟರ್ ಇರಲ್ಲ, ಅಥವಾ ಅಕೌಂಟಿಂಗ್ ಅಲ್ಲಿ ಅವ್ರಿಗೆ ಟ್ಯಾಲಿ ನಾಲೆಡ್ಜ್ ಇರಲ್ಲ. ಅಂತ ಸಬ್ಜೆಕ್ಟ್ ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ರಿಯಾಯಿತಿ ದರದಲ್ಲಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಉಚಿತವಾಗಿ ನಾವು ಜಾಬ್ ಕೊಡಿಸೋ ಕೆಲಸಗಳನ್ನ ಮಾಡ್ತೀವಿ. ಇನ್ನು ಮುಂದೆ ನಾವು ಉದ್ಯೋಗ ಮೇಳನ ಪವರ್ ಸ್ಟಾರ್ ಉದ್ಯೋಗ ಮೇಳ ಅಂತಾನೆ ಆಯೋಜನೆ ಮಾಡ್ತೀವಿ. ಕಂಪ್ಲೀಟ್ ಆಗಿ ಫ್ರೀನೇ ಇರುತ್ತೆ. ಇವತ್ತು ನಾವು ನಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲಿ ಆಚರಣೆ ಮಾಡ್ತಾ ಇದೀವಿ. ಮುಂಬರುವ ದಿನಗಳಲ್ಲಿ 5,000ದಿಂದ 10,000 ಅಭ್ಯರ್ಥಿಗಳಿಗೆ ನಾವು ದೊಡ್ಡ ಮಟ್ಟದಲ್ಲಿ ಆಯೋಜನೆಗಳನ್ನ ಮಾಡ್ತಾ ಹೋಗ್ತೀವಿ. ಈಗ ಬಂದಿರೋ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ಉದ್ಯೋಗ ಸಿಗಲಿ ಅಂತ ನಾನು ಹಾರೈಸುತ್ತೇನೆ. ಮತ್ತೆ ಎಲ್ಲ ಬಂದಿರೋ HRಸ್ಗಳಿಗೆ, ಹಾಗೆ ಈ ಒಂದು ಈವೆಂಟ್ಗೆ ಒಂದು ಸಪೋರ್ಟ್ ಆಗಿರೋ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮತ್ತೆ ನಮ್ಮ ಮೀಡಿಯಾ ಸ್ನೇಹಿತರಿಗೆ, ಮತ್ತೆ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಒಂದು ಕೃತಜ್ಞತೆ ಹೇಳ್ತೀನಿ, ಅಭಿನಂದನೆಗಳನ್ನ ಹೇಳ್ತೀನಿ. Sir, the main thing is in Karnataka, especially when compared to North India. So in South India, we have n number of opportunities in Bangalore, but it is just that students they don't know so where to go and how to reach which are the companies that they have requirement. Okay, so because of rural areas, so especially in entire Karnataka, there are so many students. They have very good qualifications, but they don't know where the interview is happening and how the interview is going to be conducted and how to attend the interview. So they don't know. So our motto is to find those students in terms of how to face interview, how to clear their interview, and at the same time, we would like to give them placement. So this is the main intention to conduct a drive, so that we will let students know this is what interview is, because they cannot go to individual companies. They cannot go, searching for companies. So that is the only reason we welcome more than 50 companies, HRs, to one place, so that they will have a better opportunity to attend the interview for multiple companies. First, the media. Thank you for the media, as well as thanks CADD Nest Private Limited. Now, on the occasion of Dr.Puneeth Rajkumar's death anniversary, whatever he had taken the initiative, all right. So we want to give an extended hand for that, because education is not a business. It is a service which emphasizes each individual to participate or to learn and make India an educated entire education. Everything is here. Engineers, doctors, architects, mason, every skill development is available in India. But unfortunately,
the companies are hiring the skilled people, so we want to ensure that the skill is given to them, and we would like to continue his initiative taken every particular year. Special thanks to our MD and CEO, because this initiative, because I've been working along and seeing along a lot of things, but this is the first time that something has happened like this.